ಒಂದು ಬಾತ್ರೂಮ್ ಅಂತ ಬಂದರೆ ನಾವು ಯಾವೆಲ್ಲ ಪಾರ್ಟ್ಸನ್ನು ನಾವು ನೋಡ್ಕೊಬೇಕಾಗುತ್ತೆ. ಮೊದಲನೇದಾಗಿ ನಮಗೆ ಬರ್ತಕ್ಕಂಥದ್ದು ವಾಶ್ ಬೇಸಿನ್. ಯಾಕೆಂದರೆ ಬಾತ್ರೂಮ್ಗಳಲ್ಲಿ ಒಂದು ವಾಶ್ ಬೇಸಿನ್ ಕೊಡ್ತಕ್ಕಂಥದ್ದು ಬಹಳ ಅನಿವಾರ್ಯ ಈಗಿನ ದಿನಮಾನಗಳಲ್ಲಿ. ಮತ್ತು ಎರಡನೇದಾಗಿ ಬರೋದು ಶವರ್ ಏರಿಯಾ. ಶವರ್ ಏರಿಯಾದಲ್ಲಿ ಮಿಕ್ಸರ್ಸು ಬರುತ್ತೆ, ಈ ರೀತಿ ಡೈವರ್ಟರ್ಸು ಬರುತ್ತೆ. ಸೊ ಡೈವರ್ಟರ್ಸು ನೀವು ಚೆನ್ನಾಗಿರೋದು ಹಾಕ್ಬಿಟ್ರೆ ಸೊ ಇದು ಎಲಿಗೆಂಟ್ ಆಗಿರುತ್ತೆ. ಮಿಕ್ಸರ್ಸ್ಗಿಂತ ಇದು ಬೆಸ್ಟು ಅಂತ ನನ್ನ ಒಂದು ಇದು. ಕೆಳಗಡೆ ಸ್ಪೌಟ್ ಇರುತ್ತೆ, ಮೇಲೆ ಡೈವರ್ಟರ್ ಇರುತ್ತೆ, ಅದ್ರ ಮೇಲೆಗಡೆ ಶವರ್ ಇರುತ್ತೆ. ಸೊ ಯುನೀಕಾಗಿ ಕಾಣಿಸುತ್ತೆ. ಮತ್ತು ಮೂರನೇದಾಗಿ ಬರ್ತಕ್ಕಂಥದ್ದು ಕಮೋಡ್ ಏರಿಯಾ. ಸೊ ಕಮೋಡು ನೀವು ವಾಲ್ ಮೌಂಟ್ ಹಾಕ್ತಿರೋ, ನೀವು ಫ್ಲೋರ್ ಮೌಂಟ್ ಹಾಕ್ತಿರೋ, ನಿಮಗೆ ಬಿಟ್ಟಿದ್ದು. ಸೊ ಕಮೋಡು ಒಂದು ಗನ್ನು, ಇದನ್ನು ಪ್ರಾಪರ್ ಆಗಿ ನಾವು ಕೊಡಬೇಕಾಗುತ್ತೆ. ಇನ್ನು ನಾಲ್ಕನೇದಾಗಿ ಈ ಬಾತ್ರೂಮ್ನಲ್ಲಿ ಯೂಸ್ ಆಗಿ ಬಂದಿರತಕ್ಕಂತಹ ನೀರನ್ನು ನಾವು ಈ ಒಂದು ಪೈಪ್ನ ಮುಖಾಂತರ ಡ್ರೈನ್ ಔಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಾವು ಟೈಲ್ಸ್ ವರ್ಕನ್ನು ಬಹಳ ನಾಜೂಕಾಗಿ ಮಾಡಬೇಕಾಗುತ್ತೆ. ಯಾವುದೇ ಮೂಲೆಗಳಲ್ಲಿ ಕಾರ್ನರ್ಸ್ ಅಲ್ಲಿ ನಮಗೆ ನೀರು ನಿಲ್ಲಬಾರದು. ಇನ್ನು ಐದನೇದಾಗಿ ಇಲ್ಲಿ ನೋಡಬಹುದು ನೀವು, ನಾವು ಟೈಲ್ಸ್ ಮಧ್ಯದಲ್ಲಿ 3mm ಸ್ಪೇಸರ್ಸ್ ಅನ್ನು ಕೊಟ್ಟಿದ್ದೀವಿ. 3mm ಅಥವಾ 5mm ಯಾವುದಾದ್ರೂ ಕೊಡ್ಬೋದು. ಇದರ ಮಧ್ಯದಲ್ಲಿ ನಾವು ಈಗ ಎಪಾಕ್ಸಿ ಗ್ರೌಟಿಂಗ್ ಅನ್ನು ಮಾಡ್ತೀವಿ. ಸೊ ಈ ರೀತಿಯಾಗಿ ಎಪಾಕ್ಸಿ ಗ್ರೌಟಿಂಗ್ ಅನ್ನು ಮಾಡಿದಾಗ ನೀರು ಲೀಕೇಜ್ ಆಗೋದಿಲ್ಲ. ಐದನೇದಾಗಿ ಸ್ಟಾಪ್ ಕಾಕ್. ಸೊ ಈ ರೀತಿಯಾದ ಒಂದು ಸ್ಟಾಪ್ ಕಾಕ್ ಅನ್ನು ಕೊಡೋದು ಬಹಳ ಅನಿವಾರ್ಯ. ಯಾಕಂತ ಹೇಳಿದ್ರೆ ಇಡೀ ಬಾತ್ರೂಮ್ನ ಎಲ್ಲಾದ್ರೂ ಲೀಕೇಜಸ್ ಪ್ರಾಬ್ಲಮ್ ಬಂದರೆ ಈ ಒಂದು ಸ್ಟಾಪ್ ಕಾಕ್ ಅನ್ನು ನಾವು ಕ್ಲೋಸ್ ಮಾಡಿದ್ರೆ ಇಡೀ ಬಾತ್ರೂಮ್ನ ನೀರು ನಿಂತೋಗುತ್ತೆ. ಸೊ ಆಗ ನಾವು ಈಸಿಯಾಗಿ ಸರ್ವಿಸ್ ಅನ್ನು ಮಾಡ್ಕೊಬಹುದು. ಇನ್ನು ಆರನೇದಾಗಿ ಒಂದು ಬಾತ್ರೂಮಲ್ಲಿ ಬಿಸಿ ನೀರು, ತಣ್ಣೀರು ಮತ್ತು ಸೋಲಾರ್ನ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿರಬೇಕಾಗುತ್ತೆ. ಸೊ ಇಷ್ಟು ಪಾಯಿಂಟ್ಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಒಂದು ಬಾತ್ರೂಮನ್ನು ಡಿಸೈನ್ ಮಾಡಿದಾಗ